270ರಿಂದ 280 ಗರಡಿಗಳಿವೆ. ಆ ಗರಡಿಗೆ ಪ್ರಾಮುಖ್ಯವಾಗಿ ನಮ್ಮ ಹೆಣ್ಮೂರು ಗರಡಿ ಪ್ರಾಮುಖ್ಯ ಹೊಂದಿದೆ. ಮತ್ತು ಹಾಲು 14 ಕೈ ಕೊಪ್ಪರಿಗೆಯ ಹಾಲು ಅನ್ನು ನಮಗೆ ಕೊಡಬೇಕು ಅಂತೇಳಿ ಅವರು ಕನಸಿನಲ್ಲಿ ಬಂದಿದ್ದರು. ಎಲ್ಲ ಗರಡಿಯಲ್ಲಿ ನೇಮೋತ್ಸವಕ್ಕೆ ಕಾಯಿ ಇಡುವಾಗ ಹೆಣ್ಮೂರು ಗರಡಿಯ ವೈದ್ಯರುಗಳಿಗೆ ಕಾಯಿ ಇಡ್ತೇವೆ ಅಂತೇಳಿ ಪ್ರಾರ್ಥನೆ ಮಾಡಿ ಕಾಯಿ ಇಡ್ತಾರೆ. ಎಲ್ಲರೂ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರು ನೆನೆಸಿದ ಕಾರ್ಯಗಳು ಜಯಗಳಿಸಿದೆ. ಸಾಧಾರಣ ಒಂದು 25,000ರಿಂದ 30,000 ಜನ ಇಲ್ಲಿ ಸೇರ್ತಾರೆ. 2 ವರ್ಷದಿಂದ ನಾವು ಇಲ್ಲಿ ಬಂದು ಮಾಡಿದ ಇದರಿಂದ ನಮಗೆ ಏನು ತೊಂದರೆ ಇಲ್ಲ. ಪಂಡ ಇಂಕ್ಲಿವನ್ನ ಇಡೀ ಮನಸ್ಸಿಗೆ ಖುಷಿ ಕೊರೋದು. ಹೂವು ಬೇಲೆ ಮಲ್ತಾರಲ್ಲ ಇಂಕ್ಲೆ ಮನಸ್ಸಿಗೆ ಖುಷಿ ಕೊಡ್ಬೋದು. ಈಗ ಆವಂದ ಬೇಲೆಲ್ಲ ಆವೊಂದಿಲ್ಲ ಅಂದ ಕಾಯ ಬಿಟ್ಟು ಮಾಯ ಸೇರ್ತ ಅಂತ ಹಾಕಿದ್ದಾರೆ. ನಮಸ್ತೆ ವೀಕ್ಷಕರೇ. ಜೋಡು ನಂದಾದೀಪ ಬೆಳಗಿತು ತುಳುವ ನಾಡಿನ ಗುಡಿಯಲ್ಲಿ. ನ್ಯಾಯಕ್ಕೆ ಎದೆ ಹಾದಿ, ಅನ್ಯಾಯಕ್ಕೆ ಖಡ್ಗದ ಹಾದಿ ತೋರಿದ ವೀರರು. ಎಣ್ಮೂರಿನಲ್ಲಿ ಕೋಟೆ ಚೆನ್ನಯ್ಯರ ಕೊನೆಯ ಕ್ಷಣಗಳು ಹೇಗಿತ್ತು? ಇಲ್ಲಿರುವ ಅವಳಿ ವೀರರ ಸಮಾಧಿಯ ವಿಶೇಷತೆಗಳೇನು? ಇಲ್ಲಿ ಆದಿಬೈದೇರುಗಳ ನೇಮೋತ್ಸವ ಹೇಗೆ ನಡೆಯುತ್ತದೆ? ಮತ್ತೊಂದು ನೇಮೋತ್ಸವದ ಹೊತ್ತು ಎಲ್ಲವನ್ನ ತಿಳಿದುಕೊಳ್ಳೋಣ. ತುಳುನಾಡು ದೈವಾರಾಧನೆಯ ಭದ್ರನೆಲೆ. ಅತಿಮಾನುಷ ಶಕ್ತಿಗಳನ್ನು ಪೂಜಿಸುವ ಇಲ್ಲಿನ ಮಂದಿ ಮಾಯಕದ ಜಗತ್ತಿನಲ್ಲಿ ಮೈಮರೆತು ನೆಮ್ಮದಿ ಪಡೆಯುತ್ತಾರೆ. ತುಳುನಾಡಿನ ಚರಿತ್ರೆಯಲ್ಲಿ ನ್ಯಾಯಕ್ಕೆ ಎದೆಯ ಜಾಗ, ಅನ್ಯಾಯಕ್ಕೆ ಕತ್ತಿಯ ದಾರಿ ತೋರಿದ ಕೋಟಿ ಚೆನ್ನಯ್ಯರ ಆರಾಧನೆಯ ಪ್ರವಾಹ ಮೇರೆ ಮೀರಿ ಹರಿಯುತ್ತಿರುವುದು ವರ್ತಮಾನದ ಸತ್ಯ ಮತ್ತು ನಂಬಿಕೆಯ ಸತ್ವ. ತುಳುನಾಡಿನ ಅವಳಿ ವೀರರೆಂದೇ ಪ್ರಸಿದ್ಧಿ ಪಡೆದ ಕೋಟಿ ಚೆನ್ನಯ್ಯರು ಆರಾಧ್ಯ ಪುರುಷರು. ಕೋಟಿ ಚೆನ್ನಯ್ಯ ಒಂದು ಪುರಾಣವೂ ಹೌದು, ಚರಿತ್ರೆಯೂ ಹೌದು. ಇದು ಅವಳಿ ವೀರರಿಬ್ಬರ ಲೌಕಿಕ ಮತ್ತು ಅಲೌಕಿಕ ಜಗತ್ತಿನ ಘಟನೆಗಳನ್ನು ನಿರೂಪಿಸುತ್ತಾ ಹೋಗುತ್ತವೆ. ಕೋಟಿ ಚೆನ್ನಯ್ಯರ ಹುಟ್ಟಿಗೆ ಸಂಬಂಧಿಸಿದ ಕಥೆಗಳು, ಬೆಳವಣಿಗೆಗೆ ಸಂಬಂಧಿಸಿದ ಕಥೆಗಳು, ರೂಪಾಂತರಗಳು, ದೈವಿಕತೆಗೆ ಪಲ್ಲಟ, ಕನಸುಗಳು, ಪವಾಡಗಳು, ಮಾಂತ್ರಿಕತೆ, ಸ್ಥಳೀಯ ಪ್ರಜ್ಞೆ ಹೀಗೆ ಒಂದು ಜನಪದ ಪುರಾಣದ ಎಲ್ಲ ಆಯಾಮಗಳು ಕೋಟಿ ಚೆನ್ನಯ್ಯ ಕಥನದಲ್ಲಿವೆ. ಕೂಡದ ಬಲ್ಲಾದಲ ಅಲಂಕಾರ ಗುತ್ತು ತಗಲಲ್ಲ, ಪಟ್ಟೆ ಗುತ್ತು ತಗಲಲ್ಲ, ಒಂಜಿ ರಾಜ್ಯ ಸರ್ವಿಲ್ಲ, ಕಾಲಾದಿ ಕಟ್ಟು ಒತ್ತಾಜಿ ಮೆತ್ತಿಗೆ ಪೂರ ಹಿರಿ ಹಾಕಲು ಮತ್ತೊಂಬತ್ತನ ಕಟ್ಟು ಕಟ್ಟಲೆಗೆ ಅಂತಾರ ಬರಲಿ. ಈ ಕಾಲದ ಕಡೆ ಬಲ್ಲಿ ಕಡೆ ಹೋಗಂದ ಕಟ್ಟು ಕಟ್ಟೆಗೆ ಎನ್ಮೂರ ಬೈದಲ್ಲ ನೇಮಗು ಸುತ್ತಿಗೆ ದೀಪೆ ಸುತ್ತಿಗೆ ದೀಪ ದೀಪ ಕೇವಲ ಕೋಟಿ ಚೆನ್ನಯ್ಯರು ಪುರಾಣದ ಪಾತ್ರಗಳಾಗಿ ಉಳಿದದ್ದು ಮಾತ್ರವಲ್ಲ, ಅವರ ಕುಲದೈವ ಬೆರ್ಮೆರಿ ತುಳು ಜನಪದ ಪುರಾಣದ ಒಂದು ದೈವ. ಪಾಡ್ದನ ಎಂಬ ಮಹಾಕಾವ್ಯ, ಬೈದರ್ಕಳ ನೇಮ ಎಂಬ ಆರಾಧನೆ, ಗರಡಿ ಎಂಬ ಆರಾಧನಾ ಕೇಂದ್ರಗಳ ಮೂಲಕ ಕೋಟಿ ಚೆನ್ನಯ್ಯ ಪರಿಕಲ್ಪನೆ ತುಳು ಜನಪದ ಮನಸ್ಸುಗಳಲ್ಲಿ ಅತ್ಯಂತ ಗಾಢವಾಗಿ ನೆಲೆ ನಿಂತಿರುವ ಸಾಂಸ್ಕೃತಿಕ ಅಂಶವಾಗಿದೆ. ತುಳು ಜನಪದ ಸಂಸ್ಕೃತಿಯ ಕೋಟಿ ಚೆನ್ನಯ್ಯರಿಗೆ ಮಧ್ಯಯುಗೀಯ ತುಳುನಾಡಿನ ರಾಜಕೀಯ ವ್ಯವಸ್ಥೆಯಿಂದ ತೊಡಗಿ ಸಮಕಾಲೀನ ಸಂಘ ಸಂಸ್ಥೆಗಳ ನಿರ್ವಹಣೆಯವರೆಗೆ ಚಾರಿತ್ರಿಕ ಆಯಾಮವಿದೆ. ಪಡುಮಲೆ, ಪಂಜ, ಎಣ್ಮೂರುಗಳಿಂದ ಮೊದಲುಗೊಂಡು ತುಳುನಾಡಿನ ಉದ್ದಗಲದವರೆಗೆ ಭೌಗೋಳಿಕ ಆಯಾಮವಿದೆ. ಪರವರಿಂದ ತೊಡಗಿ ಬಿಲ್ಲವ, ಗೌಡ, ಬಂಟ ಜನಾಂಗಗಳವರೆಗೆ ಜನಾಂಗಿಕ ಆಯಾಮವಿದೆ. ಕಾಲ, ದೇಶ, ಜನಾಂಗ ಎಂಬ ಈ 3 ಆಯಾಮಗಳ ಸೇರ್ಪಡೆಯೊಂದಿಗೆ ತುಳುನಾಡಿನ ಜನರ ಮಾನಸಿಕ ಆಯಾಮವೂ ಇದೆ. ಕೋಟಿ ಚೆನ್ನಯ್ಯರನ್ನು ನೆನಪು ಮಾಡಿಕೊಳ್ಳುತ್ತಲೇ ಮನಸ್ಸು 5-6 ಶತಮಾನಗಳ ಹಿಂದಿನ ತುಳುನಾಡಿನ ಸೀಮೆಗಳಲ್ಲಿ ಸಂಚಾರ ಹೂಡುತ್ತದೆ. ಬಲ್ಲಾಳರ ಬೀಡುಗಳಲ್ಲಿ, ಮೂರ್ತೆಯವರ ಮನೆಗಳಲ್ಲಿ, ಕಂಬಳದ ಗದ್ದೆಗಳಲ್ಲಿ, ಅರವೊಟ್ಟಿಗೆ ಕೊಟ್ಟೆಗಳಲ್ಲಿ, ಹಂದಿ ಹೆರಿಣ ಹಾವುಗಳು ತುಂಬಿದ ಕಾಡುಗಳಲ್ಲಿ, ಕಾಳಗದ ಕಳಗಳಲ್ಲಿ, ದೈವ ದೇವರುಗಳ ಮಂದಿರಗಳಲ್ಲಿ ಹೊಕ್ಕು ಹೊರಡುತ್ತದೆ. ಕೋಟಿ ಚೆನ್ನಯ್ಯರು ಹುಟ್ಟಿ ಮೆರೆದು ಮಡಿದ ಪಡುಮಲೆ, ಪಂಜ, ಎಣ್ಮೂರು ಪ್ರದೇಶಗಳು, ದುಡ್ಡಿದ ಏಣಜೆ, ಅನಿಲಜೆ, ಕರ್ಮು ನೆಕ್ಕಿಲಜೆಗಳು, ನಡೆದಾಡಿದ ಸುಳ್ಯಪದವು, ಚೊಕ್ಕಾಡಿ, ಶೇಣಿ, ಧರ್ಮಡ್ಕ, ನಿಂತಿಕ್ಕಲು, ಊರು ಸಾಗು, ಎಡಮಂಗಲ, ಮರ್ದೂರು, ಕೂಟಾಜೆ, ದೋಳ ಹೇಮಳಗಳು, ಬಂಧನಕ್ಕೊಳಗಾದ ಪಂಜದ ಗುಗ್ಗುರುಮಾಳ್ಯ, ಬೇಟೆಯಾಡಿದ ಕರಿಕಳ್ಳ ತುಪ್ಪೆಕಲ್ಲು ಕಾಡು,
ಕಡ್ತಿಕಾಯರ್ ಗಡಿಕಲ್ಲು, ಮಂಜಳು ಪಾದೆ, ಅಯ್ಯನೂರು, ಅವಳಿ ವೀರರ ಹೆಸರಲ್ಲಿರುವ ಎಣ್ಮೂರಿನ ಗರಡಿಗಳು ಇಂದಿಗೂ ಉಳಿದು ಕಣ್ಣೆದುರಿಗಿವೆ. ಅನೇಕ ತಪ್ಪು ಹೆಚ್ಚಿನ ತಪ್ಪಿತ್ತು. ಎಣ್ಮೂರಿನಲ್ಲಿ ಯುದ್ಧದ ಸಂದರ್ಭವದು. ಪಂಜ ಮತ್ತು ಪಡುಮಲೆಯ 1000 ಆಳುಗಳ ದಂಡು ಸಿದ್ಧವಾಗಿ 3 ಕಡೆಗಳಿಂದ ದಾಳಿ ಮಾಡಿದರು. ಪಡುಗಡೆಯಿಂದ ಪೆರುಮಳ ಬಲ್ಲಾಳರ ದಾಳಿಯಾದರೆ 3 ಕಡೆಯ ಅಯ್ಯನೂರಿನ ಮಹಾವಿಷ್ಣು ದೇವಸ್ಥಾನದ ಕಡೆಯಿಂದ ಚಂದುಗಿಡಿಯು ಇಳಿಯುತ್ತಾನೆ. ಕೇಮರ ಬಲ್ಲಾಳ ಸ್ವತಃ ತನ್ನ ನಂಬಿಗಸ್ತ ಬಂಟರೊಡಗೂಡಿ ದಕ್ಷಿಣ ದಿಕ್ಕಿನಿಂದ ಇಳಿಯುತ್ತಾನೆ. ಎಣ್ಮೂರಿನ ಓಲಗ ಚಾವಡಿಯಲ್ಲಿ ದೇವ ಬಲ್ಲಾಳರು ಮಂಜು ಪೇರ್ಗಡೆಗೆ ರಣವೀಳ್ಯ ಕುಡಿಸುತ್ತಾರೆ. ಮಂಜು ಪೇರ್ಗಡೆ ತನ್ನ 300 ಆಳುಗಳನ್ನು 3 ವಿಭಾಗ ಮಾಡಿ ಪಡುಗಡೆಯಿಂದ ಬಂದವರನ್ನು ಎದುರಿಸುವುದಕ್ಕೆ ರುಕ್ಮ ಬಲ್ಲಾಳನನ್ನು ಬಿಟ್ಟು ತೆಂಕು ಕಡೆಯಿಂದ ಇಳಿದವರನ್ನು ಎದುರಿಸುವುದಕ್ಕೆ ಕೋಟೆ ಚೆನ್ನಯರನ್ನು ನಿಲ್ಲಿಸಿ ಮೂಡುಗಡೆಯಿಂದ ಬರುವವರನ್ನು ಎದುರಿಸುವುದಕ್ಕೆ ಸ್ವತಃ ತಾನೇ ಮುಂದಾಗುತ್ತಾನೆ. ಪಡುಗಡೆಯ ಪೆರುಮಳ ಬಲ್ಲಾಳನ ಸೈನ್ಯವನ್ನು ರುಕ್ಮ ಬಲ್ಲಾಳನು ಎದುರಿಸಿ ಅನೇಕರನ್ನು ಬಲಿಕೊಟ್ಟು ಮುಂದೆ ಬರದಂತೆ ತಡೆಯುತ್ತಾನೆ. ತೆಂಕು ಕಡೆಯಿಂದ ಕೇಮರ ಬಲ್ಲಾಳ ಕುದುರೆ ಏರಿ ತನ್ನ ಸೈನ್ಯವನ್ನು ನುಗ್ಗಿಸುತ್ತಾನೆ. ಕೋಟೆ ಚೆನ್ನಯರು ತಮ್ಮ ಕಡೆಗೆ ಸಾವು ನೋವಿಲ್ಲದೆ ಪಂಜದ ಅನೇಕರನ್ನು ಕತ್ತರಿಸಿ ಹಾಕುತ್ತಾರೆ. ಕೇಮರ ಬಲ್ಲಾಳನ ಶತಪ್ರಯತ್ನವು ಫಲಕಾರಿಯಾಗದೆ ಒದ್ದಾಡುತ್ತಿದ್ದಾಗ ಬಲ್ಲಾಳ ಏರಿದ ಕುದುರೆಯ ಕಣ್ಣಿಗೆ ಬಲವಾದ ಒಂದು ಬಾಣವು ತಾಗಿ ಕುದುರೆ ಮುಗ್ಗರಿಸಿ ಬೀಳುತ್ತದೆ. ಕುದುರೆಯಿಂದ ಬಲ್ಲಾಳನು ಬೀಳುತ್ತಾನೆ. ಎದ್ದವನು ಕೋಟೆ ಚೆನ್ನಯರ ಕೈಚಳಕ ಧೈರ್ಯ ಸಾಹಸಕ್ಕೆ ಬೆರಗಾಗುತ್ತಾನೆ. ಇತ್ತ ಅಯ್ಯನೂರು ವಿಷ್ಣು ದೇಗುಲದ ಬಳಿಯಲ್ಲಿ ಚಂದುಗಿಡಿಗೂ ಮಂಜು ಪೆರ್ಗಡೆಗೂ ಘನಘೋರ ಕಾಳಗ ನಡೆಯುತ್ತದೆ. ಚಂದುಗಿಡಿ ಮೋಸದ ಬೆಲೆ ಬೀಸಲಾರಂಭಿಸುತ್ತಾನೆ. ಚಂದುಗಿಡಿಯ ಜಾಲ ಫಲ ಕೊಡುತ್ತದೆ. ಮಂಜು ಪೆರ್ಗಡೆ ವೀರ ಮರಣ ಪಡೆದು ಅಮರನಾಗುತ್ತಾನೆ. ಈಗ ಚಂದುಗಿಡಿಯ ದುರಹಂಕಾರವು ಜಾಸ್ತಿಯಾಗುತ್ತದೆ. ಯುದ್ಧ ತಂತ್ರವಾಗಿ ಮುಂದೊತ್ತುವುದು ಸರಿಯಲ್ಲವೆಂದು ಮುಂದೆ ಬರಬೇಕಾಗಿದ್ದ ಕೋಟಿ ಚೆನ್ನಯರಿಗಾಗಿ ತಂತ್ರ ರೂಪದಲ್ಲಿ ಕಾಯುತ್ತಾನೆ. ತೆಂಕು ಕಡೆಯಲ್ಲಿ ಕೇಮರ ಬಲ್ಲಾಳನನ್ನು ಓಡಿಸಿ ಕೋಟಿ ಚೆನ್ನಯರು ಬೀಡಿನ ಬಾಗಿಲಿಗೆ ಬಂದಾಗ ಮೂಡು ಕಡೆಯಿಂದ ಯುದ್ಧಾಳುಗಳು ಓಡಿ ಬರುವುದು ಕಾಣಿಸಿತು. ಮಂಜು ಪೆರ್ಗಡೆಯ ಸಾವಿನ ಸುದ್ದಿ ತಿಳಿದು ಬಂತು. ಕೂಡಲೇ ಆ ಕಡೆಗೆ ಧಾವಿಸಿದರು. ಓಡುವವರಿಗೆ ಧೈರ್ಯ ಹೇಳಿ ತಿರುಗಿಸಿದರು. ಕತ್ತಿ ಜಳಪಿಸುತ್ತಾ ಮುಂದೆ ಮುಂದೆ ನಡೆದರು. ಮಹಾವಿಷ್ಣು ದೇವಸ್ಥಾನದ ಪಕ್ಕಕ್ಕೆ ಬಂದಾಗ ಸುತ್ತಮುತ್ತಲಿಂದ ಸುಮಾರು 300 ಮಂದಿ ಕೋಟಿ ಚೆನ್ನಯರನ್ನು ಮುತ್ತಿದರು. ಯುದ್ಧ ಬಿರುಸುಗೊಂಡಿತು. ಹೆಣಗಳು ರಾಶಿ ರಾಶಿಯಾಗಿ ಬೀಳಲು ಪ್ರಾರಂಭವಾಯಿತು. ಆಕ್ರಂದನ ನರಳಾಟಗಳು ಹೆಚ್ಚಾದವು. ಆದರೆ ಯುದ್ಧ ಯಥಾವತ್ತಾಗಿ ನಡೆಯುತ್ತಲೇ ಇತ್ತು. ದೂರದಿಂದ ನೋಡುವವರ ಕಣ್ಣಿಗೆ ಕೋಟಿ ಚೆನ್ನಯರು ನೆಲ ಹಿಡಿದರೆಂದು ಕಂಡರೂ ಕೋಟಿ ಚೆನ್ನಯರು ಬೆನ್ನಿಗೆ ಬೆನ್ನು ಕೊಟ್ಟು ಮಾಡುತ್ತಿದ್ದ ಯುದ್ಧದಲ್ಲಿ ಹೆಣ ಬೀಳುತ್ತಿದ್ದವರು ಪಂಜದವರೇ ಆಗಿದ್ದರು. ಕೋಟಿ ಚೆನ್ನಯರ ಪೆಟ್ಟು ತಿಂದಂತಹ ಚಂದುಗಿಡಿ ತನ್ನ ಸೈನ್ಯವನ್ನು ಹಿಂದಕ್ಕೆ ಕರೆಸುತ್ತಾನೆ. ಇದು ಕೋಟಿ ಚೆನ್ನಯರಿಗೆ ವರವಾಯಿತು. ದಣಿವಿನ ದೇಹಕ್ಕೆ ಬಲವಾದರೂ ವಿಶ್ರಾಂತಿ ಬೇಕಿತ್ತು. ಅದು ದೊರಕಿದ ಹಾಗಾಯಿತು. ಆಗ ಚಂದುಗಿಡಿಗೆ ದಿಗಿಲಾಯಿತು. ಓಡಿ ಹೋದರೆ ಮರ್ಯಾದೆಗೆ ಕುಂದು, ಕಾದಲು ಹೋದರೆ ಬದುಕುವ ಹಾಗಿಲ್ಲ. ಉಪಾಯದಿಂದ ಅಪಾಯದಿಂದ ಪಾರಾಗಲು ಇವರಿಬ್ಬರನ್ನು ಬೇರೆ ಬೇರೆ ಮಾಡುವ ಸಂಚು ಹೂಡುತ್ತಾನೆ. ಈ ಹೊತ್ತಿಗೆ ಪಡುಗಡೆಯಲ್ಲಿ ಕಾದಾಡುತ್ತಿದ್ದ ಪಡುಮಲ್ಲೆ ಬಲ್ಲಾಳನು ಈ ನಿರ್ಣಾಯಕ ಕೇಂದ್ರಕ್ಕೆ ಬರುತ್ತಾನೆ. ಈ ಇಬ್ಬರೂ ಸಮಾಲೋಚಿಸಿ ಉಳಿದಿದ್ದ ಬಂಟರನ್ನು ಇಬ್ಬಾಗ ಮಾಡಿ ಕೋಟಿ ಚೆನ್ನಯರನ್ನು ಕೆಣಕಲು ಪ್ರಾರಂಭಿಸಿ ಕಾದಾಟ ಪ್ರಾರಂಭವಾಗುತ್ತದೆ. ಪಡುಮಲ್ಲೆ ಬಲ್ಲಾಳ ನೇರ ಹೋಗಿ ಕೋಟಿಯ ಮುಂದೆ ನಿಲ್ಲುತ್ತಾನೆ. ಪಡುಮಲ್ಲೆ ಬಲ್ಲಾಳನನ್ನು ಕಂಡ ಕೋಟಿಯು ಆಯುಧ ಕೆಳಗಿರಿಸಿ 2 ಕೈಗಳನ್ನು ಜೋಡಿಸಿ ಬಗ್ಗಿ ವಂದಿಸುತ್ತಾನೆ. ಮರು ವಂದಿಸಬೇಕಾಗಿದ್ದ ಬಲ್ಲಾಳ ನಿರೀಕ್ಷೆಯಂತೆ ಒದಗಿದ ಸಂದರ್ಭಕ್ಕೆ ಬಿಲ್ಲಿಗೆ ಬಾಣ ಜೋಡಿಸಿ ಕೋಟಿಯ ಮರ್ಮಸ್ಥಾನಕ್ಕೆ ಬಾಣ ಗುರಿಯಿಟ್ಟು ಹೊಡೆದೇ ಬಿಟ್ಟ. ಬಲ್ಲಾಳರೇ ಮೋಸ ಮೋಸ ಎಂದ ಕೋಟಿಯು ಉರುಳಿಬಿಟ್ಟ. ಕೋಟಿಯ ಆಟ ಮುಗಿಯಿತೆಂದು ತಿಳಿದ ಪಂಜದ ಬಂಟರು ಚೆನ್ನಯ್ಯನ ಕಡೆಗೆ ಧಾವಿಸುತ್ತಾರೆ. ಚೆನ್ನಯ್ಯ ವೈರಿಪಡೆಯನ್ನು ಕತ್ತರಿಸುತ್ತಲೇ ಸಾಗುತ್ತಿದ್ದ. ಚಂದುಗಿಡಿ ಕಾದಾಡುತ್ತಿದ್ದ ಚೆನ್ನಯ್ಯನ ಹಿಂದುಗಡೆಯಿಂದ ಕಳ್ಳ ಹೆಜ್ಜೆ ಇಡುತ್ತಾ ಕತ್ತಿ ಹಿಡಿದು ಕಡಿಯಲು ಹೊಂಚು ಹಾಕುತ್ತಿದ್ದ. ಇನ್ನೇನು ಚೆನ್ನಯ್ಯನನ್ನು ಕಡಿಯುವ ಗಳಿಗೆಗೆ ಬಂದಿದ್ದ. ನೆಲಕ್ಕುರುಳಿದ ಕೋಟಿ ಅತೀವ ವೇದನೆಯನ್ನು ಸಹಿಸಿಕೊಂಡು ಕತ್ತೆತ್ತಿ ನೋಡಿದವನು ತಮ್ಮ ಹಿಂದೆ ನೋಡು ಎಂದು ಹೇಳುವಷ್ಟರಲ್ಲಿ ಗಂಟಲು ಬಿಗಿಯಿತು. ನಾಲಗೆ ತಡವರಿಸಿತು. ಅಣ್ಣನ ಸ್ವರ ಕೇಳಿದ ಚೆನ್ನಯ್ಯ ತಿರುಗಿದ. ಚಂದುಗಿಡಿ ಚೆನ್ನಯ್ಯನನ್ನು ಕಂಡು ಬೆಚ್ಚಿ ಬಿದ್ದು ಒಂದಡಿಯಷ್ಟು ಹಿಂದೆ ಸರಿದ. ಚೆನ್ನಯ್ಯನಿಗೆ ಬೇಕಾದವನೇ ಚಂದುಗಿಡಿ. ಚೆನ್ನಯ್ಯನ ರೋಷ ಪ್ರಮಾವಧಿ ರೇಖೆಯನ್ನು ದಾಟಿತು. ಕುಪ್ಪರಿಸಿ ಹಾರಿದವನು ಹೂಂಕರಿಸಿ ಚಂದುಗಿಡಿಯ ತಲೆಗೆ ಬಲವಾಗಿ ಒತ್ತ. ಚಂದುಗಿಡಿ ಅಂಗಾತ ಬಿದ್ದ. ಅಲ್ಲಿಂದಲೇ ಚೆನ್ನಯ್ಯ ಹಿಡಿದೆತ್ತಿ 3 ಸುತ್ತು ತಿರುಗಿಸಿ ಗದ್ದೆ ಹುಣಿಗೆ ಎಸೆದ. ಗದ್ದೆ ಹುಣಿಯ ಬಲವಾದ ಪೆಟ್ಟಿಗೆ ಬಾಯಿ ತೆರೆದವನು ನಾಲಗೆ ಕಚ್ಚಿಕೊಂಡು ಒದ್ದಾಡಿ ತಣ್ಣಗಾಗಿ ಗದ್ದೆಯ ಹಸಿ ಮಣ್ಣಿಗೆ ಒತ್ತಿದ.
ಚಂದುಗಿಡಿ ಸತ್ತದ್ದೇ ತಡ, ಪಂಜಪಡೆ ಪಲಾಯನ ಮಾಡಿತು. ಚೆನ್ನಯ್ಯ ಅಣ್ಣನನ್ನು ನೋಡಿ ಅಣ್ಣನ ಸೇವೆಯಲ್ಲಿ ನಿರತನಾದ. ಆ ವೇಳೆ ಎಣ್ಮೂರಿನ ಅನೇಕರು ಬಂದು ಸೇರಿದರು. ಬಲ್ಲಾಳರಿಗೆ ಜಯದ ಸುದ್ದಿ ಹೋಯಿತು. ಬಲ್ಲಾಳರು ವೀರ ವೈದ್ಯರನ್ನು ಕರೆತರುವುದಕ್ಕೆ ಪಲ್ಲಕ್ಕಿಯೊಡನೆ ಹೊರಟರು. ಇತ್ತ ಕೋಟಿಯು ಅಂತಿಮ ಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದನು. ಆ ಹೊತ್ತಿಗೆ ಬಲ್ಲಾಳರು ಬಂದು ಸೇರಿಕೊಂಡರು. ಕೋಟಿ ಮಹಾವಿಷ್ಣು ದೇವಸ್ಥಾನದ ಎದುರು ಮಲಗಿಸಲು ಹೇಳಿದನು. ಹಾಗೆಯೇ ಮಹಾವಿಷ್ಣು ದೇವಸ್ಥಾನದ ಎದುರು ಮಲಗಿಸಿದರು. ಆ ಹೊತ್ತಿಗೆ ಮಧ್ಯಾಹ್ನದ ಪೂಜೆಯ ಗಂಟೆ ಬಾರಿಸಿತು. ಕೋಟಿ ದೇವರ ತೀರ್ಥಕ್ಕಾಗಿ ಕೈ ಸನ್ನೆ ಮಾಡಿದ. ಪೂಜೆಯ ಭಟ್ಟರು ತೀರ್ಥ ತಂದು ನಿಧಾನವಾಗಿ ಬಾಯಿಗೆ ಹೊಯ್ದರು. ತಮ್ಮನ ತೊಡೆಯಲ್ಲಿ ತಲೆ ಇಟ್ಟು ಮಲಗಿದ ಕೋಟಿಯ ಕಣ್ಣಾಲೆಗಳು ತಿರುಗಲಾರಂಭಿಸಿತು. ಚೆನ್ನಯ್ಯ ಅಲ್ಲೇ ಇದ್ದ ತುಳಸಿ ನೀರನ್ನು ಕುಡಿಸಿದ. ಒಂದೆರಡು ಗುಟುಕು ನೀರು ಇಳಿಯುವಷ್ಟರಲ್ಲಿ ಕಣ್ಣುಗಳು ಮುಚ್ಚಿಕೊಂಡು ತಲೆಯು ಚೆನ್ನಯ್ಯನ ತೊಡೆಗಳಿಗೆ ಆತುಕೊಂಡಿತು. ಅಣ್ಣನ ಮರಣ ತಮ್ಮನಿಗೆ ಸಹಿಸಲಾಗಲಿಲ್ಲ. ಚೆನ್ನಯ್ಯ ಬಾವಿಕಟ್ಟೆಯ ಕಲ್ಲಿಗೆ ತಲೆ ಬಡಿದುಕೊಂಡ. ಪ್ರಾಣಪಕ್ಷಿ ಹಾರಿಹೋಯಿತು. ಮುಂದೆ ಅಂತಿಮ ಕ್ರಿಯೆಯ ಪ್ರಸ್ತಾಪವಾಯಿತು. ಬಂಟರ ಯೋಗ್ಯತೆಗೆ ಸರಿಯಾಗಿ ಗುತ್ತಿನ ಬಂಟರ ಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ಎಲ್ಲರ ಅಭಿಮತದ ಮೇರೆಗೆ ಗುತ್ತಿನ ಭೂಮಿಗೆ ಪಲ್ಲಕ್ಕಿಯಲ್ಲಿ ಇಟ್ಟು ಮೃತದೇಹ ಸಾಗಿಸುವಾಗ ರುಕ್ಮಬಲ್ಲಾಳನ ಅರಮನೆಯ ಪಕ್ಕದ ಕಲ್ಲಿನ ಮೇಲೆ ಇಟ್ಟರು. ಆ ಕಲ್ಲಿನಿಂದ ಸಿಡಿದ ಸಣ್ಣ ಶಬ್ದ ಕೇಳಿಸಿತು. ನೋಡುವಾಗ ಇಬ್ಬಾಗವಾಗಿತ್ತು. ಇದರಿಂದ ಅಣ್ಣ ತಮ್ಮಂದಿರ ಅಂತ್ಯಕ್ರಿಯೆ ಬೇರೆ ಬೇರೆ ಮಾಡಬೇಕೆಂಬ ಸೂಚನೆ ಸಿಕ್ಕಿ ಬೇರೆ ಬೇರೆಯಾಗಿ ಅಂತ್ಯಕ್ರಿಯೆ ಮಾಡಿಸಿದರು. ಕೋಟಿ ಚೆನ್ನಯ್ಯರು ಕಾಯ ಬಿಟ್ಟು ಮಾಯ ಸೇರಿದರು. ಈ ವೀರರ ನೆನಪಿಗಾಗಿ ಅವರ ಹೆಸರಿನಲ್ಲಿ ಸ್ಮಾರಕ ಗರಡಿಯೊಂದು ನಿರ್ಮಾಣವಾಯಿತು. ಎಣ್ಮೂರು ಗರಡಿಯ ಆವರಣದಲ್ಲೇ ಕೋಟಿ ಚೆನ್ನಯ್ಯರ ಅವಳಿ ಸಮಾಧಿಗಳಿವೆ. ಇಂದು ಅವು ಗೋಪುರಾಕೃತಿಯ ಸ್ಮಾರಕಗಳಾಗಿವೆ. ಪ್ರಜ್ಞೆ, ಈಗಾಗಲೇ ನಾವು ಎಣ್ಮೂರು ಗರಡಿಯನ್ನು ವೀಕ್ಷಣೆ ಮಾಡಿದ್ದೇವೆ. ಇದೀಗ ಇಲ್ಲಿ ಆರಾಧನೆಗೊಳ್ತಾ ಇರುವಂತಹ ಕೋಟಿ ಚೆನ್ನಯ್ಯರು, ಕಾಯವನ್ನು ಬಿಟ್ಟು ಮಾಯವನ್ನು ಸೇರಿ ವೈದ್ಯರುಗಳಾಗಿ ಇರುವವರು. ಆ ಕೋಟಿ ಚೆನ್ನಯ್ಯರ ಸಮಾಧಿ ಇರುವಂತಹ ಸ್ಥಳವು ಇಲ್ಲೇ ಇದೆ. ಕೋಟಿ ಚೆನ್ನಯ್ಯರ ಸಮಾಧಿಯನ್ನು ವೀಕ್ಷಿಸೋಣ. ಅವಳಿ ವೀರರಲ್ಲಿ ಕೋಟಿ ಹಿರಿಯವರು. ಇದು ಕೋಟಿಯ ಸಮಾಧಿ. ಅವಳಿ ವೀರರಲ್ಲಿ ಇದು ಚೆನ್ನಯ್ಯನ ಸಮಾಧಿ. ಅವಳಿ ವೀರರ ಅಂದರೆ ಕೋಟಿ ಚೆನ್ನಯ್ಯರ ಶಸ್ತ್ರಾಸ್ತ್ರಗಳು, ಅವರು ಉಪಯೋಗಿಸ್ತಾ ಇದ್ದಂಥ ಶಸ್ತ್ರಾಸ್ತ್ರಗಳನ್ನು ಮುಗಿದಿಡಿರುವಂಥ ಒಂದು ಪ್ರದೇಶ ಕೂಡ ಈ ಸಮಾಧಿಯ ಪಕ್ಕದಲ್ಲೇ ಇದೆ. ಇದು ಯಾವತ್ತೂ ಕೂಡ ಹಸಿರಾಗಿರ್ತದೆ. ಕೇಪಳ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಕೇಪಳದ ಹೂವಿನ ಗಿಡಗಳು ಕೂಡ ಈ ಸ್ಮಾರಕಗಳ ಪಕ್ಕದಲ್ಲೇ ಒಂದು ಹುತ್ತವಿದೆ. ಈ ಬಗೆಗಿನ ಐತಿಹ್ಯವೇನೆಂದರೆ, ವೀರರನ್ನು ಸಮಾಧಿ ಮಾಡುವಾಗ ಅವರ ಆಯುಧಗಳನ್ನು ಒಂದೆಡೆ ಕೂಡಿಡಲಾಯಿತು. ಮುಂದೆ ಅದರ ಸುತ್ತ ಒಂದು ಹುತ್ತ ಬೆಳೆಯಿತು. ಈಗ ಈ ಹುತ್ತದೊಳಗೆ ಅವರ ಇತರ ಅವಶೇಷಗಳು ಇವೆ ಎಂಬ ನಂಬಿಕೆ ಇದೆ. ಇಂತಹ ಎಣ್ಮೂರು ಶ್ರೀ ನಾಗಬ್ರಹ್ಮ ಆದಿ ವೈದ್ಯರುಗಳ ಗರಡಿಯಲ್ಲಿ ನೇಮೋತ್ಸವ ಸಂಭ್ರಮದಿಂದ ನಡೆಯುತ್ತದೆ. ಪ್ರಜ್ಞೆ, ಈಗಾಗಲೇ ನಾವು ಈ ನೇಮೋತ್ಸವಕ್ಕೆ ಸಂಬಂಧಪಟ್ಟ ಇವತ್ತು ಕೊನೆ ಮುಹೂರ್ತ ಆ ದೃಶ್ಯಾವಳಿಗಳನ್ನೆಲ್ಲವೂ ಕೂಡ ವೀಕ್ಷಣೆ ಮಾಡಿದ್ದೇವೆ. ಈಗ ನಮ್ಮೊಂದಿಗೆ ಈ ಒಂದು ಕ್ಷೇತ್ರದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾಗಿರುವಂತಹ ಆಡಳಿತದಾರರು ಆಗಿರುವಂತಹ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರು ನಮ್ಮ ಜೊತೆಗಿದ್ದಾರೆ. ಬೇರೆ ಬೇರೆ ಕಡೆ ಬ್ಯಾಂಕ್ ಅಧಿಕಾರಿಯಾಗಿ ಆ ಬಳಿಕ ನಿವೃತ್ತರಾಗಿ ತನ್ನ ಕಾಲೇಜು ಜೀವನದಲ್ಲಿ ಮತ್ತು ಅತ್ಯುತ್ತಮ ಕ್ರೀಡಾಪಟುವಾಗಿದ್ದವರು. ಹಾಗೆ ಒಂದಷ್ಟು ಈ ಸಮಾಜದಲ್ಲಿ ಬೆಳಗಿ ಈಗ ಈ ಕ್ಷೇತ್ರವನ್ನು ಕೂಡ ಅವರು ಆಡಳಿತ ಮಾಡಿ ಅವರ ಆಡಳಿತ ಸ್ಥಾನದ ಬಳಿಕ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಿದ್ದಾವೆ. ಅನೇಕ ಅಭಿವೃದ್ಧಿ ಯೋಜನೆಗಳು ನಡೆದಿದ್ದಾವೆ. ಬಹುಶಃ ಈ ಒಂದು ಮಹತ್ವದ ಸಂದರ್ಭದಲ್ಲಿ ನೇಮೋತ್ಸವ ಅಂತಂದರೆ ಈ ಒಂದು ಕ್ಷೇತ್ರದ ಮಹೋತ್ಸವದ ಸಂದರ್ಭ. ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ ಸರ್, ಈ ಎಣ್ಮೂರು ಕೋಟಿ ಚೆನ್ನಯ್ಯ ಕ್ಷೇತ್ರ ಭಾಳ ಪ್ರಾಮುಖ್ಯವಾದ ಕ್ಷೇತ್ರ. ಯಾಕೆಂತ ಹೇಳಿದರೆ ಈ ಇಡೀ ಕರ್ನಾಟಕದಲ್ಲಿ ಸಾಧಾರಣ
270ರಿಂದ 280 ಗರಡಿಗಳಿವೆ. ಆ ಗರಡಿಗೆ ಪ್ರಾಮುಖ್ಯವಾಗಿ ನಮ್ಮ ಹೆಣ್ಮೂರು ಗರಡಿ ಪ್ರಾಮುಖ್ಯ ಹೊಂದಿದೆ. ಯಾಕೆ ಅಂತ ಹೇಳಿದರೆ, ಈ ಗರಡಿಯಲ್ಲಿ ನೇಮೋತ್ಸವ ಮೊದಲಿನಿಂದ ಸ್ಟಾರ್ಟ್ ಆಗಿದ್ದರೆ ಅದು ಹೆಣ್ಮೂರು ಗರಡಿಯಿಂದ. ದೇವಬಳ್ಳಾಲರು ಇರುವಾಗ ದೇವಬಳ್ಳಾಲರಿಗೆ ಕನಸಿನಲ್ಲಿ ಬಂದು ನಮಗೆ ಕೋಟಿ ಚೆನ್ನಯ್ಯರು ಸತ್ತು ಇಂದಿಗೆ ಸಾಧಾರಣ ಒಂದು 600 ವರ್ಷ ಆಗಿರ್ಬೋದು. ಅವರ ಕನಸಿನಲ್ಲಿ ಬಂದು ನಮಗೆ ನೇಮೋತ್ಸವ ಕೊಡಬೇಕು, ಮತ್ತು ಇಲ್ಲಿ ಗರಡಿ ಕಟ್ಟಿಸಬೇಕು, ಮತ್ತು ನಮಗೆ ಚಪ್ಪರ ಕೊಂಬು ಅಂತೇಳಿ ಅದನ್ನು ಮಾಡಿಸಬೇಕು. ಪ್ರತಿ ವರ್ಷ ಸುಗ್ಗಿಯ ಪೂವೆ ಎಂದು ನೇಮೋತ್ಸವವನ್ನು ಮಾಡಿ ಹುಣ್ಣಿಮೆ ಎಂದು ನಿಲ್ಲಿಸಬೇಕು. ಮತ್ತು ನಮ್ಮ ಬೀಡಿಗೆ ಬಂದು ಈ ಬೀಡಿನಲ್ಲಿ ಹಾಲು 14 ಕೊಪ್ಪರಿಗೆಯ ಹಾಲು ಅನ್ನು ನಮಗೆ ಕೊಡಬೇಕು ಅಂತೇಳಿ ಅವರು ಕನಸಿನಲ್ಲಿ ಬಂದಿದ್ದರು. ಅದನ್ನು ದೇವಬಳ್ಳಾಲರು ವ್ಯಾಖ್ಯಾನ ಮಾಡುವವರ ಹತ್ರ ಕೇಳಿದಾಗ ಅದು ನಿಜವಾದ ಸಂಗತಿ. ನೀವು ಇದನ್ನು ನೇಮೋತ್ಸವವನ್ನು ಇಲ್ಲಿ ಮಾಡಬೇಕು ಅಂತೇಳಿ ನಮಗೆ ಎಲ್ರಿಗೂ 600 ವರ್ಷದ ಹಿಂದಿನಿಂದ ಈ ಹೆಣ್ಮೂರಿನಲ್ಲಿ ನೇಮೋತ್ಸವವನ್ನು ಪ್ರಾರಂಭಿಸಿದರು. ಆ ನೇಮೋತ್ಸವವು ಇಡೀ ಈಗ ನಮ್ಮ ಕರ್ನಾಟಕದಲ್ಲಿರುವ ಗರಡಿಯಲ್ಲಿ ನೇಮೋತ್ಸವ ಇಂದಿಗೂ ನಡೆದುಕೊಂಡು ಬರ್ತದೆ. ಎಲ್ಲ ಗರಡಿಯಲ್ಲಿ ನೇಮೋತ್ಸವಕ್ಕೆ ಕಾಯಿ ಇಡುವಾಗ ಹೆಣ್ಮೂರು ಗರಡಿಯ ಬೈದೇರುಗಳಿಗೆ ಕಾಯಿ ಇಡ್ತೇವೆ ಅಂತೇಳಿ ಪ್ರಾರ್ಥನೆ ಮಾಡಿ ಕಾಯಿ ಇಡ್ತಾರೆ. ಮುಂದೆ ಇದೇ ಕೆಲವು ಹೊಸ ಗರಡಿಯವರು ಇಲ್ಲಿಂದ ಮಣ್ಣನ್ನು ಕೊಂಡೋಗಿ ಅಲ್ಲಿ ಗರಡಿಯನ್ನು ಸ್ಥಾಪಿಸ್ತಾರೆ. ಅದೇ ರೀತಿ ಎಲ್ಲ ಗರಡಿಯಲ್ಲಿ ಸಹ ಈಗ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ. ಎಲ್ಲರೂ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಅವರು ನೆನೆಸಿದ ಕಾರ್ಯಗಳು ಜಯಗೊಳಿಸುತ್ತದೆ. ಪ್ರತಿ ವರ್ಷ ನಮ್ಮ ಏಪ್ರಿಲ್ ಸುಗ್ಗಿಯ ಪೂವೆ ಎಂದು ನೇಮೋತ್ಸವ ಜರುಗಿ ಹುಣ್ಣಿಮೆ ಎಂದು ಕೊನೆಗೊಳ್ಳುತ್ತದೆ. ಇಲ್ಲಿ 3 ದಿವಸದ ನೇಮೋತ್ಸವವು ಭಾಳ ವಿಜೃಂಭಣೆಯಿಂದ ಅನ್ನ ಸಂತರ್ಪಣೆಯನ್ನು ನಾವು ರಾತ್ರಿ ಹಗಲು ಅದೇ ರೀತಿ ಬೆಳಗಿನ ಕಾಫಿ ಎಲ್ಲ ಕೊಡ್ತಾ ಇದ್ದೇವೆ. ಅದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಇಲ್ಲಿ ಬರುವ ಜನರಿಗೆ ಮೂಲ ಸೌಕರ್ಯ ಅಂದರೆ ಬಸ್ ವ್ಯವಸ್ಥೆ. ಇದು ನಮ್ಮ ಒಂದು ಹಳ್ಳಿ ಪ್ರದೇಶದಲ್ಲಿ ಈ ಕೋಟಿ ಚೆನ್ನಯ್ಯ ಗರಡಿ ಇರುವುದರಿಂದ ಇಲ್ಲಿಯ ಕೆಲವು ಜನರಿಗೆ ಇಲ್ಲಿ ಅವರನ್ನು ಸಮಾಧಿ ಮಾಡಿದೆ ಎಂಬ ವಿಷಯವೇ ಗೊತ್ತಿಲ್ಲ. ಈಗ ಸ್ವಲ್ಪ ವರ್ಷದಿಂದ ನಾವು ಪ್ರಚಾರ ಕೊಟ್ಟು ನಿಮ್ಮ ಸುದ್ದಿಯವರು ಸಹ ಇದನ್ನು ಹೆಚ್ಚು ಬೆಳಕಿಗೆ ತಂದು ಇಲ್ಲಿಯ ಗೋರಿಯ ಪ್ರಾಮುಖ್ಯತೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅದೇ ಕಾರಣದಿಂದ ಎಲ್ಲ ಕಡೆಯಿಂದ ಬಂದು ನೋಡಿ ಇಲ್ಲಿ ಗೋರಿ ಉಂಟಾ ಅಂತ ಕೇಳ್ತಾರೆ, ಗೋರಿ ಉಂಟಾ ಅಂತ ಕೇಳ್ತಾರೆ. ಅದರಿಂದ ನಮ್ಮ ಗರಡಿಯ ಪ್ರಖ್ಯಾತೆ ಭಾಳ ಜಾಸ್ತಿ ಬಂದಿದೆ. ನಮ್ಮ ಪ್ರತಿ ವರ್ಷದ ಜಾತ್ರೆಯಲ್ಲಿ ಸಾಧಾರಣ ಒಂದು 25,000ರಿಂದ 30,000 ಜನ ಇಲ್ಲಿ ಸೇರ್ತಾರೆ. ಅವರಿಗೆಲ್ಲರಿಗೂ ಅನ್ನ ಸಂತರ್ಪಣೆ ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಸರ್ಕಾರದಿಂದ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇಲ್ಲಿಯ ಜನರು ಎಲ್ಲ ಸೇರಿ ನಾವೇ ನಮ್ಮ ಕುಟುಂಬಸ್ಥರು ಸೇರಿ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಇದಕ್ಕೆಲ್ಲ ಹೆಚ್ಚು ಹರಿಕೆ ಹಳ್ಳಿ ಪ್ರದೇಶದಲ್ಲಿ ಇರುವುದರಿಂದ ಹರಿಕೆ ಭಾಳ ಕಡಿಮೆ ಬೀಳೋದು. ಇಲ್ಲಿ ಖರ್ಚಿಗೆ ಸಾಕಾಗೋದಿಲ್ಲ. ಬೇರೆ ಸರ್ಕಾರದ ಸವಲತ್ತು ಏನಿಲ್ಲ. ತುಳುನಾಡಿನ ದೇವಸ್ಥಾನ, ಗರಡಿ, ಗ್ರಾಮ ದೇವಸ್ಥಾನಗಳಲ್ಲಿ ಜಾತ್ರೋತ್ಸವ ಅಥವಾ ನೇಮ ನಡಾವಳಿಗೆ 8 ದಿವಸಕ್ಕೆ ಮೊದಲು ಗೊನೆ ಕಡಿಯುವುದು ವಾಡಿಕೆ. ಈ ದಿನಗಳ ಮಧ್ಯೆ ಊರಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಹಿಂದಿನ ಸಂಪ್ರದಾಯದಂತೆ ಊರಲ್ಲಿ ಕೋಳಿ, ಹಂದಿ ಇತರ ಯಾವುದೇ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ. ಹೆಚ್ಚಾಗಿ ಊರಿನವರು ಸಸ್ಯಾಹಾರಿಗಳಾಗಿಯೇ ಇರುತ್ತಾರೆ. ಅವನು ಪದಾರ್ಥವನ್ನು ಕಡಿಮೆ ಮಾಡುತ್ತಾರೆ. ಗೊನೆ ಮುಹೂರ್ತಕ್ಕೆ ಹೆಚ್ಚಾಗಿ ಕದಳಿ ಬಾಳೆಯ ಗೊನೆಯನ್ನೇ ಉಪಯೋಗಿಸುತ್ತಾರೆ. ಗರಡಿಗೆ ತರುವ ಬಾಳೆಗೊನೆಯನ್ನು ವಾರಕ್ಕೆ ಮೊದಲೇ ನೋಡಿ ಬರುತ್ತಾರೆ. 3-4 ಬಾಳೆಗೆ ಗುರುತು ಕಟ್ಟಿ ಬರುತ್ತಾರೆ. ಗರಡಿ ಪೂಜಾರಿಗಳು ಗೊನೆ ಮುಹೂರ್ತದ ಬೆಳಿಗ್ಗೆ ಸ್ನಾನ ಮಾಡಿ ಮಡಿ ಬಿಟ್ಟು 2 ಬಾಳೆಗೊನೆಗಳನ್ನು ಕಡಿದು ಗರಡಿಗೆ ತರುತ್ತಾರೆ. ಹೆಣ್ಮೂರು ಗರಡಿಯಲ್ಲಿ ಪೂರ್ವ ಸಂಪ್ರದಾಯದಂತೆ ಗೊನೆ ಕಡಿಯುವ ದಿವಸ ತಂಬಿಲ ಸೇವೆ ಇದೆ. ತಂಬಿಲದ ಆರಂಭಕ್ಕಿಂತ ಮೊದಲು ಹೋಮ ನಡೆಯುತ್ತದೆ. ಹೋಮದ ಅಗ್ನಿಯಲ್ಲಿ 2 ಬಾಳೆಯ ಸಮೇತ ತಂದ ಬಾಳೆಗೊನೆಯನ್ನು ಶುದ್ಧ ಮಾಡಿದ ಬಳಿಕ ಗರಡಿಯ ಕೋಟಿ ಪೂಜಾರಿಯವರು ಮೊದಲು ಕಟ್ಟಬೀಡಿನ ಹಿರಿಯರಲ್ಲಿ, ಪಟ್ಟೆ ಮನೆತನದವರಲ್ಲಿ, ಗುತ್ತು ಮನೆಯವರಲ್ಲಿ, ಅಲಂಗಾರ ಗುತ್ತಿನವರಲ್ಲಿ ಸೇರಿದ ಎಲ್ಲ ಊರವರಲ್ಲಿ 800 ಬೈದೇರುಗಳಿಗೆ ನೇಮೋತ್ಸವಕ್ಕೆ ಗೊನೆ ಕಡಿಯುತ್ತೇನೆ ಎಂದು 3 ಸಲ ಹೇಳಿ ಬಾಳೆಯಿಂದ
ಗರಡಿಯಿಂದ ಗೊನೆಯನ್ನು ಕಡಿಯುತ್ತಾರೆ. ಮುಂದೆ ಬಾಳೆಗೊನೆಯನ್ನು ಗರಡಿಯ ಬಲಭಾಗದ ಕೋಣೆಯಲ್ಲಿ ಕಟ್ಟುತ್ತಾರೆ. ಮುಂದೆ 8ನೆಯ ದಿನ ಹೆಣ್ಮೂರು ಬೀಡಿನಿಂದ ಬೈದೇರುಗಳ ಭಂಡಾರ ಬಂದ ನಂತರ ಗರಡಿಯಲ್ಲಿ ತಂಬಿಲ ಸೇವೆ ನಡೆಯುತ್ತದೆ. ಆ ದಿವಸ ತಂಬಿಲ ಸೇವೆಗೆ ಈ ಮುಹೂರ್ತದ ಗೊನೆಯ ಹಣ್ಣುಕಾಯಿಯನ್ನು ಶ್ರೀ ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿ ಬೈದೇರುಗಳಿಗೆ ನೈವೇದ್ಯವಾಗಿ ಬಾಳೆಹಣ್ಣು, ಹೊದ್ಲು, ತೆಂಗಿನಕಾಯಿ ಇಟ್ಟು ವಿಶೇಷ ತಂಬಿಲ ಸೇವೆಯನ್ನು ಮಾಡಲಾಗುತ್ತದೆ. ನೇಮೋತ್ಸವದಂದು ಬೆಳಿಗ್ಗೆ ನಾಗತಂಬಿಲ ಮುಹೂರ್ತ ತೋರಣ ನಡೆಯುತ್ತದೆ. ಕಟ್ಟಬೀಡಿನಿಂದ ಭಂಡಾರ ಬಂದು ನೇತ್ರಾದಿ ಗರಡಿಯಲ್ಲಿ ದರ್ಶನ ನಡೆಯುತ್ತದೆ. ರಾತ್ರಿ ಬೈದೇರುಗಳು ಗರಡಿ ಇಳಿದು ಬಳಿಕ ಕಿನ್ನಿದಾರು ಗರಡಿ ಇಳಿದು ರಂಗಪ್ರವೇಶ ನಡೆಯುತ್ತದೆ. ಮುಂಜಾನೆ ಕೋಟಿ ಚೆನ್ನಯ್ಯರ ದರ್ಶನ ನಡೆಯುತ್ತದೆ. ಕೋಟಿ ಚೆನ್ನಯ್ಯ ಮತ್ತಿತರ ದೈವಗಳನ್ನು ಕಟ್ಟಲು ಮತ್ತು ಪೂಜಾರಿಯಾಗಿ ಸೇವೆ ಸಲ್ಲಿಸಲು ಅದರದ್ದೇ ಆದ ಕಟ್ಟುಪಾಡುಗಳಿವೆ. ದೈವ ಕಟ್ಟುವವರು, ಪೂಜಾರಿಗಳು, ಕಲಶಗಾರರು, ಮಡಿವಾಳರು, ವಾದ್ಯದವರು ನೇಮೋತ್ಸವದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಾರೆ. ಹೆಣ್ಮೂರು ಒಂದು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಪ್ರದೇಶ. ಹೌದು ಪ್ರಜ್ಞೆ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಇದೊಂದು ಇತಿಹಾಸ ಪ್ರಸಿದ್ಧವಾಗಿರುವಂಥ ಒಂದು ಕ್ಷೇತ್ರ. ಹಾಗಾಗಿ ಇಲ್ಲಿ ನಡೆಯುವಂಥ ಎಲ್ಲ ಆಚರಣೆಗಳು, ನೇಮೋತ್ಸವ ಕೂಡ ಈ ತುಳುನಾಡಿನ ಚರಿತ್ರೆಯ ಒಂದು ಭಾಗವಾಗುವಂಥದ್ದು. ನಮ್ಮೊಂದಿಗೆ ಈ ಒಂದು ಕೋಟಿ ಚೆನ್ನಯ್ಯರ ಪೂಜಾರಿಗಳು ನಮ್ಮ ಜೊತೆಗಿದ್ದಾರೆ. ಕಳೆದ 2 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಸೇವೆಯನ್ನು ಸಲ್ಲಿಸುವಂಥವರಿದ್ದಾರೆ. ಅದಕ್ಕಿಂತ ಈ ಹಿಂದೆ ಚೆನ್ನಯ್ಯ ಪೂಜಾರಿಯಾಗಿ ಸೇವೆಯನ್ನು ಸಲ್ಲಿಸಿದಂಥ ಹರೀಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ಅವರ ಅನುಭವಗಳನ್ನು ಕೂಡ ಕೇಳೋಣ. ನಿಮ್ಮ ವೈಯಕ್ತಿಕ ಪರಿಚಯದ ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ತುಂಬ ವರ್ಷದಿಂದ ಬರ್ತಾ ಇದ್ದೀರಿ, ಒಂದು 2 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ, ಏನು ಅನ್ನಿಸ್ತಾ ಇದೆ? ನಾವಂದರೆ ಮೊದಲಿನಿಂದ ನೌಂಡ ಕ್ಷೇತ್ರದಲ್ಲಿ, ಬಡಂತಿಯಾರಲ್ಲಿ ನೌಂಡ ಕ್ಷೇತ್ರದಲ್ಲಿ ನಾವು ಮಾಲಾಡಿ ಗುತ್ತು, ಕೊಲ್ಪೆದಲ್ಲಿ ಗುತ್ತು, ಪುರಿಯ ಗುತ್ತು, ಸಾಂತೇರಿ ಗುತ್ತ ಅಂತ. ಅದು 4 ಗುತ್ತು ಜೈನರದ್ದು, 2 ಪುರಿಯ ತಾವು, ಮೂಡೊಟ್ಟು ತಾವು ಅಂತ ಪೂಜಾರಿಗಳದ್ದು, ಮತ್ತೊಂದು ಸೆಟ್ರದ್ದು ಕುಲ್ಲಂಜ ತಾವು ಅಂತ. ಅದರಲ್ಲಿ ಕುಲ್ಲಂಜ ಗುತ್ತು ಅದರಲ್ಲಿ ನಾವು ಕೆಲಸ ಮಾಡಿದ್ರೆ ನಾವು ಒಂದು ಎಲ್ಲ ಗುತ್ತಿನವರು ಭಾರಿ ಅಣ್ಣ ತಮ್ಮನಾಗಿ ಹೊಂದಾಣಿಕೆಯಿಂದ ನಡ್ಕೊಂಡು ಬಂದು ಅಲ್ಲಿ ಭಾರಿ ಅನ್ಯೂನ್ಯತೆಯಿಂದ ನಮ್ಮ ಸ್ಥಾನದಲ್ಲಿ ಕೆಲಸ ಆಗ್ತಾ ಉಂಟು. ಅಲ್ಲಿ ನಾವು ಕೆಲಸಕ್ಕೆ ನಿಲ್ಲುವಾಗ ಹಂಸರಾಜ್ ಬುಣ್ಣಲ್ ಅಂತ ನಾವು ಚಿಕ್ಕದಿಂದ ಮಕ್ಕಳಿರುವಾಗ ನಾವು ಭಾರಿ ಲೂಟಿ, ಅದರಿಂದಾಗಿ ನಮ್ಮನ್ನು ನಮ್ಮ ತಂಟೆ ತಡೆಯೋಕ್ಕಾಗದೆ ನಮ್ಮನ್ನು ದೈವದ ಕೆಲಸಕ್ಕೆ ಅವರು ನಿಲ್ಲಿಸಿದವರು. ಇಲ್ಲಿ ಚಿಕ್ಕದಿಂದಲೇ ದೊಡ್ಡವರ ಹಿಂದೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಮಾಡ್ಕೊಂಡು ಬಂದು ಒಂದು ದಿನ ಅಚಾನಕವಾಗಿ ಅಲ್ಲಿ ಬಂದಂಥ ಪಾದ್ರಿಗಳಿಗೆ ಒಬ್ಬರೇ ಸೂತಕ ಬಂದ ಮೇಲೆ ಅವತ್ತು ನಾವೇ ಮಾಡಬೇಕಂತ ಆಯಿತು. ಅದು 1ನೇ ದಿನದ ನೇಮ, ರಾಜ್ಯ ಕೊಡಮಂಡ ನೇಮದಲ್ಲಿತ್ತು. ಅದರಲ್ಲಿ ನೇಮದಲ್ಲಿರುವಾಗ ದೈವದಲ್ಲಿ ನುಡಿಯಾಯಿತು, ಇವತ್ತು ನೀವೇ ಮಾಡಬೇಕು ಕೆಲಸ, ಅದರಿಂದಾಗಿ ನನಗೆ ಬೇಕಂತ ನಿಮ್ಮನ್ನು ನಾನು ತಗೊಂಡದ್ದು, ಅದರಿಂದಾಗಿ ನೀವು ಮಾಡಲೇಬೇಕಂತ ಆಯಿತು ಅಂತ ಮಾಡಿದ್ದೇವೆ. ಆವತ್ತಿಂದ ಇಷ್ಟರವರೆಗೆ ಮಾಡ್ತಾ ಬಂದಿದ್ದೇವೆ ಕೆಲಸ. ನಾವು ಪ್ರಾಮಾಣಿಕತೆಯಿಂದ, ಧರ್ಮದಿಂದ, ಯಾವುದೇ ದುಡ್ಡು ಅಪೇಕ್ಷೆಗೆ ನಾವು ಆಸೆ ಪಡೆಯದೆ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿಯ ಸಂಪರ್ಕ ಹೇಗೆ? ಇಲ್ಲಿ ನಾವು ಹರೀಶ್ ಅವರು ಒಂದಿನ ಅವರ ಅಣ್ಣನ ಸಮಸ್ಯೆಗೆ ನಾವು ಮಾತಾಡಲಿಕ್ಕೆ ಬಂದಿದ್ದು, ದನಿಯ ಹತ್ರ ಮಾತಾಡಲಿಕ್ಕೆ ಬರುವಾಗ ಇಲ್ಲಿ ನಾವು ಮಾಡಬೇಕಂತ ಅವರು ಹೇಳಿದರು. ಮಾತಾಡಬೇಕಂತ ನಾವು ಹೇಳುವಾಗ ಇಲ್ಲಿ ನನಗೆ ಭಾರಿ ಇವರಲ್ಲಿ ಹೇಳ್ತಾ ಇದ್ದೆ, ನಾನು ಬೇಡ, ನಾವು ಇಲ್ಲಿ ಹೋಗೋದಿಲ್ಲ, ಭಾರಿ ಕಷ್ಟ ಆಗ್ತದೆ ನಮಗೆ ಅಂತ ಹೇಳ್ತಿದ್ದೆ. ಅದಕ್ಕೆ ನೋಡುವ ದನಿ ಹತ್ರ ಕೂಡ ಮಾತಾಡುವಾಗ ದನಿ ಹತ್ರ ಹೇಳಿದೆ, ಕಷ್ಟ ಆಗ್ತದೆ ದನಿಗಳೇ, ನಮಗೆ ನಾವು ಬೇರೆ ಎಲ್ಲ ಕೆಲಸ ಎಲ್ಲ ಮಾಡ್ತೇವೆ, ನಾವು ಡ್ರೈವರ್ ಇಬ್ಬರು, ಹಾಗೆ ಕಷ್ಟ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ನೋಡುವ ದೈವದ ಹತ್ರ ಕೇಳುವ ಅಂತದ್ದು ಏನಿದ್ರು ದೈವದ ಹತ್ರ ಕೇಳುವ, ಅಲ್ಲಿ ಪುರ್ಪ ಬಂದರೆ ಏನಾದರೂ ನೀವು ಮಾಡಬೇಕಂತಿದ್ದೆ, ಪುರ್ಪದಲ್ಲಿ ನೋಡುವ ಅಂತ ಹೇಳಿದ್ರು. ಮತ್ತೇನು ಮಾತ್ರ ಅವರ ಮಾತಿಗೆ ನಾನು ಹಿಂದೆ ಮಾತಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಅವರು ಬೂಡಿನವರು ಬಲ್ಲಾಳರು. ಹಾಗೆ ಅವರ ಮಾತಿಗೆ ಹಿಂದೆ ಮಾತಾಡಲಿಕ್ಕೆ ಆಗದೆ ಈ ಕ್ಷೇತ್ರಕ್ಕೆ ಬಂದು ದೈವದ ದರ್ಶನದಲ್ಲಿ ಕೇಳಿದರು, ಇವರು ಇನ್ನು ಹೀಗೆ ಬಂದಿದ್ದಾರೆ, ಇವರ ಇನ್ನು ಕೆಲಸ ಮಾಡಬೇಕಂತ ನನಗೆ ಆಸೆ ಉಂಟು ಅಂತ ಬೂಡು ಬಲ್ಲಾಳು ಕೇಳಿದರು. ದೈವದ ನುಡಿ ಆಯಿತು ಅಂತಂದು ಪುರ್ಪದಲ್ಲಿ ನೋಡಿದ್ರು. ಪುರ್ಪದಲ್ಲಿ ನೋಡುವಾಗ ನಮ್ಮ ಮಾಡಬೇಕಂತ ಬಂತು. ಅದರಲ್ಲಿ ಪುರ್ಪದಲ್ಲಿ ಬಂದ ಮೇಲೆ ನಾವು ಹಿಂದೆ ಮುಂದೆ ನಾವು ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡಲೇಬೇಕಾಗ್ತದೆ. ಅದಕ್ಕೆ ನಾವು ಮಾಡ್ತಾ ಬಂದಿದ್ದೇವೆ. 2 ವರ್ಷದಿಂದ ನಾವು ಇಲ್ಲಿ ಬಂದು ಮಾಡಿದ ಇದರಿಂದ ನಮಗೆ ಏನು ತೊಂದರೆ ಇಲ್ಲ, ನಮಗೆ ಆಗದ ಕೆಲಸ ಎಲ್ಲ ಆಗಿದೆ, ನಮ್ಮದು ಆಗ್ತಾ ಉಂಟು. ನಮ್ಮನ್ನು ವೈದ್ಯರು ಈ ಹೆಣ್ಮೂರು ಕ್ಷೇತ್ರದ ದೈವಗಳು ಮೇಲೆನೇ ಕೊಂಡೋಗ್ತಾ ಇದ್ದಾರೆ. ನಮ್ಮ ಜೊತೆ ಅಂದರೆ ಈಗ ಈ ಒಂದು ಕ್ಷೇತ್ರದಲ್ಲಿ ಪೂಜಾರಿಗಳಾಗಿರುವುದು ರವೀಂದ್ರ ಪೂಜಾರಿ ಮತ್ತು ರಾಜೇಂದ್ರ ಪೂಜಾರಿ ಅವರು. ರಾಜೇಂದ್ರಣ್ಣ ಒಂದು 2 ವರ್ಷದ ಅನುಭವ ಬನ್ನಿ. ಮತ್ತೆ ಇದು ಇಡೀ ಬತ್ತನೇದವರ ಮುಲ್ಪ ಇದ್ದೆ ಒಬ್ಬೇ ಬಂತಾರದ ಇಂಕೊಲ್ನ ಸುಮಾರು ಬೇಲೆಲು ಕೆಲವು ಮಾತ್ರ ಪೆಂಡಿಂಗ್ ಇತ್ತು. ಆ ಬೇಲೆಲು ಮಾತ್ರ ದಯತನ ಆ ದೈವದ ದೇಟ್
ಮುಲ್ಪ ಇಡುಂಬರ ಬೈದ್ಯರೆಲ್ಲ ದಯಟ್ಟು ಮತ್ತು ಆಂಡು ಅವಂದು ಕೊಂಡು ಇಲ್ಲೆಲ್ಲ ನಮ್ಮ ಕೃಷಿತ ವಿಷಯ ಮಾತ ಒಂಚೂರು ಒಂದು ಮಲ್ತೊಂದಿಲ್ಲ ಅವು ಎಂಕ್ಲೆಗೆ ಪಂಡ ಎಂಕ್ಲೆವನ್ನ ಇಡೀ ಮನಸ್ಸಿಗೆ ಖುಷಿ ಕೊರೊಂದುಂಡು ಹೂವು ಬೇಲೆ ಮಲ್ತಾರಲ್ಲ ಎಂಕ್ಲೆ ಮನಸ್ಸಿಗೆ ಖುಷಿ ಕೊರ್ಪುಡು ಎಂಕ್ಲೆ ಅವನ ಬೇಲೆಲ್ಲ ಆವೊಂದಿಲ್ಲ ಅಂಚ ಮುಲ್ತ ಇಡುಂಬರ ಬೈದ್ಯರೆಲ್ಲ ಎಂಕ್ಲೆಗೆ ಗಂಧ ಯಾವ ಬಂಡು ನಾವು ಎಂಕ್ಲ ಭಕ್ತಿ ಅಂಚ ದಾನ್ನ ಎಂಕ್ಲು ಏರ್ ಮಲ್ತರ ಪುಣ್ಯದ ಬಲ ಅಂದ್ ಗೊತ್ತುಜಿ ಎಂಕ್ಲಿಗೆ ಮನೆದ ಎಂಕ್ಲು ಅನ್ನಿ ಪೂಜಾರಿ ಬಂಡದ ಅಜ್ಜಿ ರೀತಿರಿ ಬಾರಿ ಕಾರ್ಮಿಕದಾರು ಆರು ಒಂಜಿ ಪಾತ್ರೆ ಪಂಡೆರ್ಲ ಇಲ್ಲಲ್ಲ ಕಲ್ಲುಟಿ ಆ ಗಲಿಗೆದಲ್ಲ ಬೇಲೆ ಮಲ್ತ ಕೊರಪೆದೊಳಗೆ ಅಂಚ ಎಂಕುಲು ಆ ಭಂಡಾರದ ಇಲ್ಲಲೆ ಪುಟ್ಟಿ ನೆಡ್ದವರ ಎಂಕುಲಿ ಕ್ಷೇತ್ರ ಪಂಡ ಇಲ್ಲೇ ಬಾಲೆಡೆ ಎಂಕೊಂಜಿ ಕನಗಡದಿತ್ತಂಡೆ ದೇ ಪಂಡ ಸರ್ವ ದೈವಲಿ ಇಪ್ಪಡಾಗ ಆ ದೈವಲೆಗೆ ದಾಲ ಇಜ್ಜನ ನಮ್ಮನ ದಾಲ ಇಜ್ಜನ ನಮ್ಮ ಬಾರಿ ಬಡಪತ್ತಿಗೆ ದಾಖಲೆ ಅಂಚದಾಗ ಆ ದೀವುಲೆ ಒಂಜಿ ನಂದಾದೀಪ ಪೊತ್ತ ಅವಡೊಂದು ಎಂಕೊಂಜಿ ಕನಗಟ್ಟದಿತ್ತಲೆ ಆ ಕನಗಟ್ಟನೆ ದಾನೆ ಮಲ್ತೇನೆ ದಾಲ ಮಿಸ್ ಮಾಡ್ಬಂದೆ ಐನ್ ದಿನನಿತ್ಯ ಬೊಲ್ಪುಗಳು ಹಾಕಿದ್ರೆ 7 ಗಂಟೆ ಹಿಡಿದು 8 ಗಂಟೆ ತೊಲಾಯ್ 8 ಗಂಟೆ ಕರಿಯರ ಬಲ್ಲಿ 6 ಗಂಟೆ ಹಿಡಿದು ತುಂಬು ದಿಯರ ಬಲ್ಲಿ ಅಂಚಿತನ ಒಂಜಿ ಸಮಯ ಆಗಿ ಐನ್ ನಡಪಡ ಒಂದು ಇನಿಮುಟ್ಟ ಬರೋದಿಲ್ಲ ಅಂಚ ಆ ನಂದ ದೀಪ ಆ ದೀಪ ಎಂಚ ಬೆಳಗೊಂದುಂಡು ಅಂಚಿನ ಆ ದೀಪ ಎಂಕ್ಲೆಲ್ಲ ಬೆಳಗ ಹೊಂದ್ಕೊಂಡು ಐದವರೆ ಎಂಕುಲು ನಿಜವಾದ ನಮ್ಮ ಇಲ್ಲದ ದೀವುಲೆ ಅಂಚಿನಿ ನಮ್ಮ ಬಾರಿ ಪೊರ್ಲು ನಮ್ಮ ಪಿಕಪುಡು ಬೆಂದದು ಬಾಡಿಗೆ ಮಲ್ತದೆ ಆ ಬಾಡಿಗೆ ಬತ್ತರ ಒಂಜಿ ಈತ ದುಡ್ಡು ನಮ್ಮ ಒರಿಪದು ದೈವಲೇನು ಬಾರಿ ಪೊರ್ಲು ಮಲ್ತದ ಬಾರಿ ಪೊರ್ಲು ಆತನ ನನ್ನ ಒಂಜೇ ಎಂಕಲ ಬೇಲೆ ಅವರೈತನ ಎಂಕಲ ಇಲ್ಲ ಒಂಜಿ ಅಜ್ಜೇರಿ ಕಟ್ಟದನ ಆ ಕಾಲೋಡು ಚವಡಿ ಉಂಡು ಒಂಜಿ ಎಂಕಲ ಕೈಟ ಆವಡು ಆತೇ ಬಂದ ಬೇತೆ ದಾಲ ಆಸೆ ಎಂಕಲಿಗೆ ಅದೇ ಹರೀಶಣ್ಣ ಈರು ಮಸ್ತ್ ಗರಡಿಲೇನು ತೂದಿಪ್ಪಾರು ಅಂದ್ರೆ ಈ 800 ಗರಡಿಗೆ ಒಂದು ವಿಶೇಷದಾದ ವಿಶೇಷ ನಮಕ್ ಆದಿಗಾರಡಿ ಮೈನ್ ಅಂದ ಕಾಯ ಬುಡ್ದು ಮಾಯ ಸೇರ್ಕೆ ಅಂತ ಆದಿಗಾರಡಿ 5 ಬುಕ್ಕ ಪೂರ ಗರಡಿಲು ಇಟ್ಟ 287 ಗರಡಿ ಮುಟ್ಟ ಆತನು ಅವು ಬುಕ್ಕ 5 ಅಂದ ಈ ಗರಡಿಗೆ ಬತ್ತ ಅದಕ್ಕೆ ಎಂಕಲೇ ಇಲ್ಲ ಎಂಕಲ್ನೆಲ್ಲ ಭಾರಿ ಮಸ್ತ್ ಕೆಲಸ ಪೂರ ಎಡ್ಡೆ ಕೆಲಸ ನಡತದೆ ಹೋಗ್ತೀನಿ ಅಂದ ದಾದನ ಒಂಜಿ ಆನಿ ಸಮಸ್ಯೆ ಒಂಜಿ ಇನ್ನು ಫಲ ಏನಿಂದ ಆಂಡಲ ಎಂಕ್ ಆ ಫಲ ಇನ್ನು ಆಂಡಲ ಆಯನ ಒಂಜಿ ಕೋಟಿನ ಒಂದು ಶಕ್ತಿ ಒಂದು ಚೆನ್ನಾಗಿ ಆಯ್ ಕೊಡ್ತೀವಿ ದಯನ್ ಬಂದ ಇದು ಆ ಅಂಚಿನ ಇಂದೆಟ್ಟು ಅವು ನಮ್ಮ ಇನ್ನು ಮಲ್ಪರನೆ ಇಜ್ಜಿ ಬಂದ ತರದೆರ್ಪುನ ಅಂಚಿನ ಪರಿಸ್ಥಿತಿ ಇಜ್ಜಿ ಆಂಡಲ ಅವು ಆ ಕನಟ್ಲ ಬತ್ತಿ ಏನು ಫಲ ಯಾನು ಲೆಕ್ಕ ಬಂಡಲ ಈ ಎಲ್ಲ ಕೋಟಿನ ಶಕ್ತಿ ಲೆಕ್ಕ ಕೊಡ್ತೇವೆ ಸೇವೆ ಎಲ್ಲ ಮುಂದುವರಿಸ ಸೇವೆ ಈ ಮುಂದುವರಿಸೋದು ಅಂತ ಅದು ಈತ ಈ ಸಲ ಬೈದನು ಗಾರಡಿದ ಬೇತೆ ಚೆನ್ನಾಗಿ ದರ್ಶನ ಪಾತ್ರೆ ಅದಕ್ಕೆ ಕೋಟಿಪುರ ಇತ್ತ ಈ ವರ್ಷ ಹಿಂಗೆ ದೊತ್ತೊಂದಿಜ್ಜಿ ನೆಕ್ಸ್ಟ್ ವರ್ಷ ಅದು ಬುಕ್ಕ ಚೆನ್ನೈನ ದರ್ಶನ ದಯಪಂಡ ಅವು ಎಣ್ಣೆ ಅದು ಬುಕ್ಕ ಇನ್ನು ಬೊರ್ಚಿಂದು ಬಂಡಲ್ಲ ಹಾಕುಜಿ ಬುಡ್ರಲ್ಲ ಹಾಕುಜಿ ಅವು ನಮ್ಮ ಸೈನಡೆ ಮುಟ್ಟ ನಮಕ್ ಆಯ್ತಾ ಚಾಕ್ರಿ ಮಲ್ತೊಂದು ಇಪ್ಪೋಡು ಅಂಚ ನೆಕ್ಸ್ಟ್ ಬೈದನು ಆಯ್ತು ನೆಕ್ಸ್ಟ್ ವರ್ಷ ಅದು ಬುಕ್ಕ ಚೆನ್ನೈನ ಚಾಕ್ರಿಯ ದರ್ಶನ ಪಾತ್ರೆ ಅದು ಸೇವೆ ಮಾಡ್ತಾರೆ ఒక 800 ಬತ್ತ ಅದಕ್ಕೆ ಇನಿ ಮುಟ್ಟ ಎಂಗ್ಲ ಹಾಲಾಗಿದೆ ಎಂಗ್ಲ ಎಡ್ಡೆನೇ ಮಲ್ತೊಂದು ಪೋಯಿನು ಐಕಿಟ್ಟ ನಿಸ ಎಂದು ಬಂದ ಮೂರನೇ ಫಲ ಏನಾದ್ರು ಕೈಯಾನ ಒಂಜಿ ಚಿರ ರಿಟರ್ನ್ ಅವೇ ಇಂದಕ್ಕೆ ಹಿಂಗೆ ಪೂರ ಮನಸ್ಸು ಇದು ಬುಡ್ದು ಅಕಳೆ ಅವು ಹಿಂಗೆ ಶಕ್ತಿ ಕೊರ್ನಿ ಅಂಜಾದ ಇತ್ತ ಮುಕ್ಕಲೊಟ್ಟಿಗೆ ಇತ್ತ ಮುಕ್ಕಲು ಇಡೀ ಮಲ್ಪುಜಿಂದೇ ಬಂದಿತ್ತೇರು ಆಂಡಲ ಒತ್ತಾಯ ಮಲ್ಪೋಡು ದಯದ ಮನೆ ಎಡ್ಡೆ ಮನಸ್ಸದೇ ಸಿಕ್ತು ಮುಕ್ಕಲ್ನ ದಯಬನ್ನ ಫಲ ಏನ ಟೈಮ್ ಅದು ಎಡ್ಡೆ ಸುಮಾರು ಮಸ್ತ್ ಜನ ಹೆಲ್ಪ್ ಮಲ್ತಿದ್ದಾರೆ ಪೂರ ಆಗ ಮುಕ್ಕಲು ಹೆಂಗೆ ಬೆರಿಸಾಯ ಇತ್ತು ಮಣ್ಣ ಮುಕ್ಕಲು ಅಂಚ ಅದು ಎಡ್ಡೆ ಮನಸ್ಸು ಇತ್ತು ಇನ್ನು 800 ಅಕಲ್ಲ ಒಂಜಿ ಎಡ್ಡೆ ರೀತಿಯಲ್ಲಿ ಇದು ಮಾಡ್ತದೆ ಎಂಕಲೆಲ್ಲ ಪೂರ ಕೆಲಸ ಅಲ್ಲ ಎಡ್ಡೆ ರೀತಿ ನಡತೊಂದು ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಕೃಷ್ಣ ಮಡಿವಾಳ ಅವರಿದ್ದಾರೆ. ನಮ್ಗೆ ಗೊತ್ತಿದೆ ಈ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ದೈವದ ಚಾಕ್ರಿ ಮಾಡುವುದು ಅನೇಕ ವರ್ಷಗಳಿಂದ ಅವರು ಮತ್ತು ಅವರ ಕುಟುಂಬದವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಈ ಒಂದು ಆದಿಗರಡಿ 800ರಲ್ಲೂ ಕೂಡ ನಿರಂತರವಾಗಿ ಅನೇಕ ವರ್ಷಗಳಿಂದ ಅವರ ಸೇವೆ ಸಂದಿದೆ. ಹಾಗಾಗಿ ನಾವು ಅವರ ಅನುಭವಗಳನ್ನು ಕೂಡ ಕೇಳಬೇಕಾಗಿದೆ. ತುಂಬ ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರಿ. ಈ ಗರಡಿಯ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ ಅಂದರೆ ನಾನೊಂದು ಇದೊಂದು 61 ವರ್ಷ ಆಯಿತು ನನಗೆ. ನಾನೊಂದು 43 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ಮುಂಚೆ ನನ್ನ ಅಜ್ಜ ಅಣ್ಣಿ ಮಡಿವಾಳ ಅಂತ ಮಾಡ್ತಿದ್ರು. ಅವರು ತೀರಿದ ಮೇಲೆ ನಾನೀಗ ಒಂದು 43 ವರ್ಷದಿಂದ ಇಲ್ಲಿ ಈ ದೈವಗಳ ಚಾಕ್ರಿ, ಕೋಟಿ ಚೆನ್ನೈರ, ಜೀಟಿಗೆ ಹಿಡಿದೆಲ್ಲ ನಾನು ಮತ್ತು ನನ್ನ ತಮ್ಮ ತಿಮ್ಮಪ್ಪ ಮಡಿವಾಳ ಮತ್ತು ಶಿವರಾಮ ಮಡಿವಾಳ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ 800 ಗರಡಿಯ ಆಡಳಿತದಾರರಾಗಿ ಅನೇಕ ಮಂದಿ ಸೇವೆ ಸಲ್ಲಿಸಿದ್ದಾರೆ. ಅಣ್ಣೂರೈ, ಉಕ್ಕಣ್ಣರೈ, ಕೊರಗಪ್ಪರೈ, ಸಂಕಪ್ಪರೈ, ವಿಠಲರೈ, ಶೀನಪ್ಪರೈ, ಲಕ್ಷ್ಮೀನಾರಾಯಣರೈ ಅವರ ಬಳಿಕ ಈಗ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರು ಆಡಳಿತದಾರರಾಗಿದ್ದಾರೆ. ಸರ್, ಇಲ್ಲಿ ನಾವು ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ತಿಳ್ಕೊಂಡ್ವಿ. ಖಂಡಿತ ಎಷ್ಟು 100 ವರ್ಷಗಳ ಹಿಂದೆ ನಡೆದ ಕಥೆ ಆದರೂ ಘಟನೆ ಆದರೂ
ಎಷ್ಟೇ ಮಾಧ್ಯಮಗಳಲ್ಲಿ ಇದು ಪ್ರಚಾರ ಆದರೂ ಕೂಡ ಇದನ್ನು ಮತ್ತೆ ಮತ್ತೆ ಕೇಳುವಂಥ ಸಂದರ್ಭದಲ್ಲಿ ಮೈ ಮನಗಳು ರೋಮಾಂಚನ ಆಗುವಂಥದ್ದು. ಅಂಥ ಒಂದು ಪುಣ್ಯತಮ ಮತ್ತು ಕಾರಣಿಕ ಕ್ಷೇತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮತ್ತಷ್ಟು ಮಾಹಿತಿನ ನೀಡಿದ್ದೇವೆ. ಎಣ್ಮೂರಿನ ಈ ಕೋಟಿ ಚೆನ್ನಯ್ಯ ಆದಿಗರಡಿಯಿಂದ ಕೋ-ಆ್ಯಂಕರ್ ಪ್ರಜ್ಞಾ ಸಾಲಿಯನ್ ಕೇರ್ಪಳ, ರಿಪೋರ್ಟರ್ ಸಂಕಪ್ಪ ಸಾಲೆ ನಲ್ಕಾಡಿ, ಸುದ್ದಿ ಬಳಗದ ಕರುಣಾಕರ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರಿ, ಸುದ್ದಿ ನ್ಯೂಸ್.